ವಿದ್ಯಾರ್ಥಿಗಳೇ, ನಾವು ನೋಡ್ಬೋದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಒಂದು ತಿದ್ದುಪಡಿ ಅಂತಿಮ ನಿಯಮಗಳು ಇದು ಒಂದು ಏನ್ ಮಾಡಿದೆಪ್ಪ ಅಂದ್ರೆ ಒಂದು ಗೆಜೆಟ್ ನಲ್ಲಿ ಪ್ರಕಟಗೊಂಡಿದೆ. ಒಂದು ಹೊಸ ನಿಯಮ ಏನು ಅಂದ್ರೆ ಗೆಜೆಟ್ ನಲ್ಲಿ ಪ್ರಕಟಗೊಂಡಿದೆ. ನಾವು ನೋಡೋಣ. ಇಲ್ಲಿ ನೋಡ್ಬೋದು 18,000ಕ್ಕಿಂತ ಹೆಚ್ಚು ಆಗಿರ್ತಕ್ಕಂತಹ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏರ್ಪ ಶಿಕ್ಷಕರ ಹುದ್ದೆಗಳು ಖಾಲಿವೆ. ನಾವು ನೋಡ್ಬೋದು 18,000ಕ್ಕೂ ಅಧಿಕ ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿ ನಿಯಮಗಳ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದೆ. ಏನು ಮಾಡಿದೆ? ಕೆಲವು ಬದಲಾವಣೆಯನ್ನು ಮಾಡಲಾಗಿದೆ ಅಂತ ಹೇಳ್ತಾರೆ. ನೋಡ್ಬೋದು ಪ್ರಾಥಮಿಕ ಅಂದ್ರೆ 1ರಿಂದ 5ನೇ ತರಗತಿ ಮತ್ತು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಂದ್ರೆ 6ರಿಂದ 8ನೇ ತರಗತಿ ಈ ನೇಮಕಾತಿಗೆ ಸಂಬಂಧಿಸಿದ ತಿದ್ದುಪಡಿ ಅಂತಿಮವಾಗಿರ್ತಕ್ಕಂಥ ನಿಯಮಗಳು ಇಂದು ಗೆಜೆಟ್ ನಲ್ಲಿ ಪ್ರಕಟಗೊಂಡಿದೆ. ಹಾಗಾದ್ರೆ ನ್ಯೂ ವೇಟೇಜ್ ಹೇಗಿದೆ ಅನ್ನೋದರ ಬಗ್ಗೆ ನಾವು ನೋಡೋದಾದ್ರೆ ನೋಡ್ಬೋದು ಇಲ್ಲಿ ಸಿಇಟಿ ಫಸ್ಟ್ ಓಲ್ಡ್ ಎಷ್ಟಿತ್ತು ಅಂದ್ರೆ 50% ಇತ್ತು. ಎಷ್ಟು ಮಾಡಿದ್ರೆ 70% ಅಂದ್ರೆ 20% ಹೆಚ್ಚಿಗೆ ಮಾಡಿದ್ದಾರೆ. ಮತ್ತು ಟಿಇಟಿ 20% ಎಷ್ಟಿತ್ತು ಅಷ್ಟೇ ಇದೆ. ಮತ್ತು ಡಿಗ್ರಿ ಇಲ್ಲಿ ಎಷ್ಟು 20% ಇರೋದು 8% ಮಾಡಿದ್ದಾರೆ. ಬಿ ಎಡ್ ಎಷ್ಟಪ್ಪ ಅಂದ್ರೆ 10% ಇರೋದು 2% ಮಾಡಿದ್ದಾರೆ. ಹಾಗಾಗಿ ಟೋಟಲ್ ಎಷ್ಟಾಯ್ತು 100% ಆಯ್ತು. ಹಾಗಾಗಿ ಶಿಕ್ಷಕರ ಹುದ್ದೆಗೆ ಯಾರು ತಯಾರು ಮಾಡಿದ್ರು ಇವು ಪ್ರಮುಖವಾಗಿ ನೀವು ಗಮನದಲ್ಲಿಟ್ಕೊಳ್ಬೇಕಾದ ವಿಚಾರ. ಇಲ್ಲಿ ಸಿಇಟಿ ಏನಪ್ಪಾ ಅಂದ್ರೆ ಮತ್ತು ಟಿಇಟಿ ಇವೆರಡನ್ನು ನೀವು ಏನ್ ಮಾಡ್ಬೋದು ಫೋಕಸ್ ಮಾಡ್ಬೇಕಾಗುತ್ತದೆ. ಫಸ್ಟ್ ನೀವು ಟಿಇಟಿ ಪಾಸ್ ಆಗಿದ್ರು ಕ್ವಾಲಿಫೈ ಆಗಿದ್ರು ಓಕೆ, ಆಗ್ಲಿಲ್ಲವರು ಕೂಡ ಫಸ್ಟ್ ಟಿಇಟಿ ಪಾಸ್ ಮಾಡ್ಕೊಳ್ಳಿ. ಮಾಡಿದ ನಂತರ ನೀವು ಏನ್ ಮಾಡ್ಬೋದು ಅಂದ್ರೆ ಎರಡಕ್ಕೂ ಫೋಕಸ್ ಮಾಡಬೇಕು. ಯಾಕಂದ್ರೆ ಇವೆರಡು ನಡುವೆ 90% ಆಗಿರ್ತಕ್ಕಂತಹ ವೇಟೇಜ್ ಆಗಿದೆ. ನೋಡ್ಬೋದು ಇಲ್ಲೇ ನೀವು ಇದಕ್ಕೆ ಫುಲ್ ಎಫರ್ಟ್ ಹಾಕಿದ್ರೆ ಇಲ್ಲೇ ನೀವು ಸ್ಕೋರ್ ಮಾಡ್ಕೊಂಡು ನೀವು ಏನ್ ಮಾಡಬೇಕು ಅಂದ್ರೆ ಶಿಕ್ಷಕರ ಹುದ್ದೆಯನ್ನು ಹಿಡಿಬಹುದು. ಯಾಕಂದ್ರೆ 90% ಆಗಿರ್ತಕ್ಕಂಥ ವೇಟೇಜ್ ಅಂದ್ರೆ ಇಲ್ಲಿ ಸಿಇಟಿ ಮತ್ತು ಟಿಇಟಿಗೆ ಅಂದ್ರೆ 70+20 ಅಂದ್ರೆ 90 ಆಯ್ತು. ಹಾಗಾಗಿ ಇವು ಡಿಗ್ರಿ ನೀವು ಆಲ್ರೆಡಿ ಎಲ್ಲ ಡಿಗ್ರಿ ಓದಿದ್ರು, ಬಿ ಎಡ್ ಕೂಡ ನೀವು ಕಂಪ್ಲೀಟ್ ಮಾಡಿರ್ತೀರಿ. ಆಲ್ರೆಡಿ ನಿಮಗೆ ಎಷ್ಟು ಪರ್ಸೆಂಟೇಜ್ ಅಂದ್ರೆ ಅಲ್ಲ ಕೌಂಟ್ ಆಗಿರ್ತದೆ ಪರ್ಸೆಂಟೇಜ್. ಹಾಗಾಗಿ ನೀವು ಕೌಂಟ್ ಆಗಿರತಕ್ಕಂಥ ವಿಚಾರ ಟಿಇಟಿ ಪಾಸ್ ಆದವರು ಕೂಡ ಕೌಂಟ್ ಆಗುತ್ತೆ. ನೀವು ಎಷ್ಟು ಚೆನ್ನಾಗಿತ್ತು ಅನ್ನೋದ್ರ ಮೇಲೆ ಅಲ್ಲಿ 20% ಆಡ್ ಮಾಡಬೇಕು. ಹಾಗಾಗಿ ಇಲ್ಲೆಲ್ಲ ಇದು ಏನಪ್ಪಾ ಅಂದ್ರೆ ಆಲ್ರೆಡಿ ನಿಮ್ಮಲ್ಲಿ ಇರ್ತಕ್ಕಂಥ ಸ್ಕೋರಿಂಗ್ ಇರ್ತವೆ. ಆದ್ರೆ ಸಿಇಟಿಯಲ್ಲಿ 70% ಆಗಿರ್ತಕ್ಕಂತಹ ಒಂದು ವೇಟೇಜ್ ಇದೆ. ಹಾಗಾಗಿ ನೀವು ಪ್ರಮುಖವಾಗಿರ್ತಕ್ಕಂಥ ಅಧ್ಯಯನ ಮಾಡಬೇಕಾಗಿರೋದು ಒಂದು ವಿಷಯ ಏನಪ್ಪಾ ಅಂದ್ರೆ ಸಿಇಟಿಯಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥ ನೀವು ಸ್ಕೋರ್ ಅನ್ನು ಮಾಡ್ಕೊಂಡಿದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ನೀವು ಪರ್ಸೆಂಟೇಜ್ ಗಳನ್ನು ಮಾಡ್ತೀರಾ. ಮಾಡಿದ ನಂತರ ನೀವೇನಪ್ಪ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಬರ್ತೀರ ಅನ್ನೋದು ಒಂದು ಅನಿಸಿಕೆ ಅಂತ ಹೇಳ್ತೀವಿ, ನನ್ನ ಅನಿಸಿಕೆ. ಹಾಗಾಗಿ ಯಾರ್ಯಾರು ಈ ಶಿಕ್ಷಕರ ನೇಮಕಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಅಧ್ಯಯನ ಮಾಡಿದ್ರು ಅವರು ಪ್ರಮುಖವಾಗಿ ಸಿಇಟಿ ಬಗ್ಗೆ ಬಹಳ ಆಗಿರ್ತಕ್ಕಂಥ ಒಂದು ಏನ್ ಫೋಕಸ್ ಕೊಡ್ಬೇಕಾಗ್ತದೆ. ಹಾಗಾಗಿ ನಾನು ಇಂದಿನ ತರಗತಿಯಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ನಾನು ಏನ್ ಮಾಡಿದ್ದೀನಪ್ಪ ಅಂತಂದ್ರೆ MCQ ಸಾಲ್ವ್ ಮಾಡ್ತಾ ಬಂದಿನಿ. ಸುಮಾರು 60 ಪ್ರಶ್ನೆಗಳಿಗೆ ಮತ್ತು ಮಲ್ಟಿಪಲ್ ಚಾಯ್ಸ್ ಆಗಿರ್ತಕ್ಕಂತಹ ವಿವರಣೆ ನೀಡ್ತಾ ಹೋಗಿದ್ದೀನಿ. ಹಾಗಾಗಿ ಈ ಮುಂದಿನ ವಿಡಿಯೋಗಳಿಗೆ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಸಂಬಂಧಪಟ್ಟಾಗಿರೋ ವಿಚಾರ ಮತ್ತು ಕನ್ನಡ ಸಂಬಂಧಪಟ್ಟ ಮತ್ತು ಸೋಷಿಯಲ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಷಯಕ್ಕೆ ನಾನು MCQ ಆಗಿರ್ತಕ್ಕಂತಹ ಕ್ವಶನ್ ಗಳನ್ನು ಬಿಡಿಸ್ತಾ ಹೋಗ್ತೀನಿ. ಹಾಗಾಗಿ ನನ್ನ ಚಾನಲ್ ಅಂದ್ರೆ ಈ ಕನ್ನಡ ಪಾಠ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಈ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಷಯ ಆಗಿರ್ಬೋದು ಮತ್ತು ವಿಷಯಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಷಯನ ಹೇಳ್ತಾ ಹೋಗ್ತೀನಿ. ಧನ್ಯವಾದಗಳು.